ದೇವೇಗೌಡರ ಸರ್ಕಾರಿ ಗೆಸ್ಟ್ ಹೌಸ್ನಲ್ಲೂ ಪ್ರಜ್ವಲ್ ಹೀನ ಕೃತ್ಯ. ಮಾಜಿ ಪ್ರಧಾನಿಗಳಿಗೆ ಸರ್ಕಾರ ಕೊಟ್ಟಿದ್ದ ಅತಿಥಿ ಗೃಹದಲ್ಲಿ ಅನಾಚಾರ ನಡೆದಿದೆ. ಜೆಡಿಎಸ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ರೇಪ್ ಕೇಸ್ ಇದೆ ನೋಡಿ. ಇದೊಂದು ಹೈ ಪ್ರೊಫೈಲ್ ಕೇಸ್. ಮಾಜಿ ಪ್ರಧಾನಿಗೆ ಸರ್ಕಾರ ಕೊಟ್ಟಿತ್ತಲ್ಲ ಅತಿಥಿ ಗೃಹ, ಅಲ್ಲೂ ಕೂಡ ರೇಪ್ ಆಗಿದೆ ಅನ್ನೋದನ್ನ ಉಲ್ಲೇಖಿಸಿದ್ದಾರೆ. ಜೆಡಿಎಸ್ನ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಮೇಲೆ ರೇಪ್ ಆಗಿತ್ತಂತೆ. ರೇಪ್ ಮಾಡಿದ್ದೇ ಎಚ್.ಡಿ. ದೇವೇಗೌಡರ ಗೆಸ್ಟ್ ಹೌಸ್ನಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ತನಿಖೆ ಸಂದರ್ಭದಲ್ಲಿ. ಮೂರನೇ ಅತ್ಯಾಚಾರದ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳಿದೆ ನೋಡಿ. ಯಾಕೆ ಇಲ್ಲಿವರೆಗೂ ಪ್ರಜ್ವಲ್ ಬಂದಿಲ್ಲ, ಎಷ್ಟ್ರೀ ಚಾರ್ಜ್ ಶೀಟ್ ಅನ್ನೋದು ಕೆಲವರು ಕನ್ಫ್ಯೂಷನ್ಸ್. ಇದು ಮೂರನೇ ಅತ್ಯಾಚಾರದ ಕೇಸ್. ಈ ಕೇಸ್ನಲ್ಲಿ ಒಂದು ಭಯಾನಕ ವಿಚಾರ, ಬೆಚ್ಚಿ ಬೀಳಿಸುವ ಅಂಶ ಹೊರಗೆ ಬಂದ್ಬಿಟ್ಟಿದೆ. ಅದೇನು ಅಂತಂದ್ರೆ, ತಾತನ ಗೆಸ್ಟ್ ಹೌಸ್ನಲ್ಲಿ ಮೊಮ್ಮಗ ಮೋಜು ಮಾಡಿರುವಂತ ವಿಚಾರ. ಹಾಗಿದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಏನಿದೆ, ಬೆಚ್ಚಿ ಬೀಳಿಸುವ ಭಯಾನಕ ಅನ್ನುವಂತ ಯಾವ ವಿಚಾರಗಳನ್ನು ಹೇಳಿದ್ದಾರೆ, ಏನೇನಿದೆ ಆ ಚಾರ್ಜ್ ಶೀಟ್ ನಲ್ಲಿ ಅನ್ನೋದನ್ನ ಒಂದೊಂದಾಗೆ ನೋಡ್ತಾ ಹೋಗೋಣ ಬನ್ನಿ. ತಾತನ ಗೆಸ್ಟ್ ಹೌಸ್ ನಲ್ಲಿ ಮೊಮ್ಮಗನ ಮೋಜು ಮಸ್ತಿ. ಕಾರ್ಯನಿಮಿತ್ತ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡೋಕೆ ಬಂದಿದ್ದ ಮಾಜಿ ಜೆಡ್ಪಿ ಸದಸ್ಯೆ ಬಿಸಿಎಂ ಹಾಸ್ಟೆಲ್ ನಲ್ಲಿ ಸೀಟು ಕೊಡಿಸುವ ವಿಚಾರ ಮಾತನಾಡೋಕ್ ಬಂದಿದ್ರಂತೆ. ಜನರೆಲ್ಲ ತೆರಳಿದ ಮೇಲೆ ಮೊದಲ ಮಹಡಿಗೆ ಎಳ್ದೊಯ್ದ್ರು. ಇದು ಆ ಸಂತ್ರಸ್ತೆ ಹೇಳಿರುವಂತ ಸ್ಟೇಟ್ಮೆಂಟ್. ಚಾರ್ಜ್ ಶೀಟ್ ನಲ್ಲಿ ಇದನ್ನೇ ಉಲ್ಲೇಖ ಮಾಡಲಾಗಿದೆ. ಜನ ಎಲ್ಲ ಇದ್ದಾಗಲೇ ನಾನು ಹೋಗಿದ್ದು, ಒಂದು ಹಾಸ್ಟೆಲ್ ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಬೇಕಾಗಿತ್ತು, ಹೋಗಿದ್ದೆ. ಜನ ಎಲ್ಲ ಹೋಗೋವರೆಗೂ ನನ್ನನ್ನು ಅಲ್ಲೇ ಇರಿಸ್ಕೊಂಡಿದ್ರು. ಆಮೇಲೆ ಮಾತಾಡ್ತೀನಿ ಅಂತ. ಆಮೇಲೆ ಮೊದಲ ಮಹಡಿಗೆ ಎಳೆದೊಯ್ದ್ರು. ಬಾಗಿಲ ಚಿಲಕ ಹಾಕಿ ಮೈ ಮುಟ್ಟಿ ಬಟ್ಟೆ ಬಿಚ್ಚೋಕೆ ತಾಕೀತು ಮಾಡಿದ್ರು. ಇಲ್ಲ ಬಟ್ಟೆ ಬಿಚ್ಚಲ್ಲ ಎಂದಾಗ ಗನ್ ಇದೆ, ನಿನ್ ಗಂಡನನ್ನ ಕೊಲ್ತೇನೆ ಅಂತ ಬೆದರಿಕೆ ಹಾಕಿದ್ರು. ಕಣ್ಣೀರಿಟ್ಟಾಗ ಅಳಬಾರ್ದು, ನಗಬೇಕು ಅಂತ ಹೇಳಿ ಅತ್ಯಾಚಾರ ಮಾಡಿದ್ರು. ಕಾಮ ತೃಷೆ ತೀರಿದ ಮೇಲೂ ಆಗಾಗ ಫೋನ್ ಮಾಡ್ತಾ ಇದ್ರು, ಸೆಕ್ಸ್ಗೆ ಒತ್ತಾಯ ಮಾಡ್ತಾ ಇದ್ರು. ಆಗ ಬೆದರಿಸಿ ಫೋನ್ನಲ್ಲಿ ಬೆತ್ತಲಾಗುವಂತೆ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಂಡಿದ್ದಾರೆ. ನಾನು ಹೇಳಿದಂತೆ ಕೇಳು, ಇಲ್ದಿದ್ರೆ ವಿಡಿಯೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ. 2 ದಿನದ ನಂತರ ರಾತ್ರಿ ಫೋನ್ ಮಾಡಿ 5 ನಿಮಿಷದಲ್ಲಿ ಬರಬೇಕು ಅಂದ್ರು. ಬರಲ್ಲ ಅಂದಿದ್ಕೆ ವಿಡಿಯೋ ಡಿಲೀಟ್ ಮಾಡಿಲ್ಲ ಗೊತ್ತಿದ್ಯಾ ಅಂದ್ರು. ಇದರಲ್ಲಿ ನನ್ನ ಮುಖ ಕಾಣ್ತಿಲ್ಲ, ನಿನ್ನ ಮುಖ ಕಾಣ್ತಿದೆ ಗೊತ್ತಾ ಅಂದ್ರು. ಬ್ಲಾಕ್ ಮೇಲ್ಗೆ ಹೆದರಿ ನಾನು ದೇವೇಗೌಡರ ಗೆಸ್ಟ್ ಹೌಸ್ಗೆ ಹೋದೆ. ಆಗ ನನ್ನ ಮೇಲೆ 2 ಬಾರಿ ಅತ್ಯಾಚಾರ ನಡೆಸಿದ್ರು ಅಂತ ಸಂತ್ರಸ್ತೆ ಹೇಳಿದ್ದಾರೆ. ನಂತರ ಪ್ರತಿದಿನ ಫೋನ್ ಮಾಡಿ ನಾನು ಹೇಳಿದ ಒಳ ಉಡುಪು ಧರಿಸಬೇಕು ಅಂತ ತಾಕೀತು ಮಾಡ್ತಾ ಇದ್ರು. ನಾನು ಕರೆ ಮಾಡುವ ನಂಬರ್ಗಳನ್ನ ಸೇವ್ ಮಾಡ್ಕೊಳ್ಬೇಡ ಅಂತ ನನಗೆ ಹೇಳ್ತಾ ಇದ್ರು ಅಂತ ಹೇಳಿದ್ದಾರೆ. 2020-23ರ ಡಿಸೆಂಬರ್ ವರೆಗೂ ಹಲವಾರು ಬಾರಿ ಅತ್ಯಾಚಾರ ಮಾಡಿದ್ದಾರೆ. ಆದ್ರೆ ಸಂತ್ರಸ್ತೆಯ ನಗ್ನ ದೇಹದ ವಿಡಿಯೋ ಚಿತ್ರೀಕರಿಸಿದ ಮೊಬೈಲ್ ಬಗ್ಗೆ ಆರೋಪಿ ಮಾಹಿತಿ ನೀಡಿಲ್ಲ. ಹಾಸನದ ರೇಸ್ ಕೋರ್ಸ್ ರಸ್ತೆಯಲ್ಲಿ ದೇವೇಗೌಡರಿಗೆ ಗೆಸ್ಟ್ ಹೌಸ್ ಅನ್ನ ಕೊಟ್ಟಿತ್ತು PWD. ಇದೇ ಗೆಸ್ಟ್ ಹೌಸ್ ನ ತಮ್ಮ ಗೃಹ ಕಚೇರಿ ಮಾಡಿಕೊಂಡಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ. ಎಂತ ಒಳ್ಳೆ ಹೆಸರಿತ್ತು, ಎಂತ ಉನ್ನತ ಹುದ್ದೆ ಪ್ರಧಾನಿ ಅನ್ನೋದು. ಪಾಪ ಅವ್ರಿಗೇನು ಗೊತ್ತು ಬಿಡಿ. ಅವರ ಮೊಮ್ಮಗ ಈ ರೀತಿಯಾಗಿ ಆ ಗೆಸ್ಟ್ ಹೌಸಿಗೆ ಕರ್ಕೊಂಡು ಹೋಗಿ ಈ ತರ ಎಲ್ಲ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಆ ಸಂತ್ರಸ್ತೆ ಹೇಳಿರುವಂತ ಸ್ಟೇಟ್ಮೆಂಟ್ ಇಲ್ಲಿವರೆಗೂ ನಾನು ಹೇಳಿದ್ದು. ಯಾವ ತರ ಮಾಡಿದ್ರು, ಹೇಗ್ ಕಾಲ್ ಮಾಡ್ತಿದ್ರು, ಹೇಗ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರು, ಆಮೇಲೆ ಹೆಂಗ್ ಬೆದರಿಕೆ ಹಾಕ್ತಾ ಇದ್ರು. ತುಂಬಾ ಜನರ ಪ್ರಶ್ನೆ, 2020ರಲ್ಲಿ ಆಗಿದ್ದು ಅಂದ್ರೆ ಇಲ್ಲಿ ತನಕ ಯಾಕೆ ತೆಪ್ಪಗಿದ್ರು ಅಂತ. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಗನ್ ಇಟ್ಟು ವಿಡಿಯೋ ಮಾಡಿದ್ರು, ಆ ವಿಡಿಯೋ ನಾನು ಡಿಲೀಟ್ ಮಾಡಿಲ್ಲ, ವೈರಲ್ ಮಾಡ್ಬಿಡ್ತೀನಿ ಅಂತ ಬೆದರಿಸಿದ್ರು. ಆ ವಿಡಿಯೋದಲ್ಲಿ ನಿನ್ನ ಮುಖ ಇದೆ, ನಂದಿಲ್ಲ, ಹಾಗಾಗಿ ವೈರಲ್ ಮಾಡ್ಬಿಡ್ತೀನಿ ಅಂತ ಹೆದರಿಸಿದ್ರು. ನಿನ್ನ ಗಂಡನನ್ನ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಹೆದರಿಕೊಂಡೆ, ಹಾಗಾಗಿ ನಾನು ಬೆದರಿಕೊಂಡೆ. ಅವ್ರಿಗೆ ಕರೆದಾಗೆಲ್ಲ ಹೋದೆ, ಕಾಲ್ ಮಾಡಿದಾಗೆಲ್ಲ ರಿಸೀವ್ ಮಾಡಿದೆ, ವಿಡಿಯೋ ಮಾಡ್ಕೊಳ್ತಾ ಇದ್ದಿದ್ದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಈ ವಿಚಾರವನ್ನ ಮೂರನೇ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹೇಳ್ಕೊಂಡಿರೋದು. ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವನ್ನ ಉಲ್ಲೇಖ ಮಾಡಲಾಗಿದೆ. ತಾತನ ಗೆಸ್ಟ್ ಹೌಸ್ ನಲ್ಲಿ ಮೊಮ್ಮಗನ ಮೋಜು ಇದು. ಪ್ರಜ್ವಲ್ ಇನ್ನೂ ಬಿಡುಗಡೆ ಆಗೇ ಇಲ್ಲ. ಒಂದಾದ್ಮೇಲೆ ಒಂದು ಕೇಸ್ ತನಿಖೆ ಆಗ್ತಾ ಇದೆ, ಒಂದಾದ್ಮೇಲೆ ಒಂದು ಕೇಸ್ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದೆ.